ಮೊದಲು ಈ ಬಂಜಾರ ಜನರು ದಕ್ಷಿಣ ಭಾಗಕ್ಕೆ ಮೊದಲನೆಯ ಆಸಿಫ್ ನಿಜಾಮ ಸಾಹೇಬನ ಜೊತೆಗೆ ಬಂದಿದ್ದರು. ಹೀಗೆ ಬರುವ ಸಮಯದಲ್ಲಿ ಅವರ ಸಂಗಡ 1,90,000 ದನಗಳ ಹಿಂಡಿತ್ತು. ಇಂಥ ದನಗಳ ಬಲಾಬಲದ ಮೇಲೆಯೇ ಅಂದಿನ ಯುದ್ಧದ ಜಯಾಪಜಯಗಳು ಅವಲಂಬಿಸುತ್ತಿದ್ವು ಅಂತ ತಿಳಿಸಿರೋದು ಅಂದಿನ ಕಾಲದ ಗೋವು ಮತ್ತು ಮನುಷ್ಯನ ಅವಿನಾಭಾವ ಸಂಬಂಧವನ್ನು ವ್ಯಕ್ತಪಡಿಸುತ್ತೆ. 1623ರಲ್ಲಿ ಮತ್ತೊಬ್ಬ ಪೀಟರ್ ಡೆಲಾವಿಲ್ ಅನ್ನೋ ಇಟಲಿಯ ಯಾತ್ರಿಕ ಸೂರತ್ನಲ್ಲಿ ಸವಾರಿಗೋಸ್ಕರ ಎತ್ತಿನ ರಥಗಳಿವೆ. ಎತ್ತುಗಳು ಬಲಿಷ್ಠ ಮತ್ತು ಶ್ವೇತವರ್ಣದವುಗಳಾಗಿವೆ. ಅವುಗಳ ಬೆನ್ನಿನ ಡುಬ್ಬವು ಒಂಟೆಯ ಡುಬ್ಬದಂತೆ ಇದೆ. ಅವುಗಳು ಕುದುರೆಗಳಂತೆ ಓಡುತ್ತವೆ ಅಂತ ಬರೆದುಕೊಂಡಿರುವುದು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಆರ್ಮಿ ಆಫ್ ಇಂಡಿಯನ್ ಮೊಘಲ್ಸ್ನ ಲೇಖಕರಾದ ಆರ್ಯಟನ್ ಟಿಪ್ಪುವಿನ ಬಳಿ ಸುಮಾರು 60,000 ಜೊತೆ ಎತ್ತುಗಳ ಬಂಜಾರ ದಳವಿತ್ತು. ಸುಮಾರು 5,000 ಎತ್ತುಗಳ ಸಮೂಹ ಹೋಗುತ್ತಿದ್ದುದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿರೋದು ಅಂದು ಮಾನವನೊಂದಿಗಿದ್ದ ಗೋ ಸಂಪತ್ತಿನ ಪರಿಚಯವನ್ನು ನಮಗೆ ಮಾಡಿಸುತ್ತೆ. ಹೀಗೆ ಗೋವು ಮತ್ತು ಮನುಷ್ಯನ ಇತಿಹಾಸ ಜೊತೆಯಲ್ಲಿಯೇ ಸಾಗಿ ಬಂದಿರೋದನ್ನು ಇತಿಹಾಸ ಸ್ಪಷ್ಟಪಡಿಸುತ್ತೆ.